ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಯಾರೇನು ಅಂದ್ಕೊಂಡ್ರು ನಾವು ಬಿಂದಾಸಾಗಂತೂ ಇರಬೇಕಲ್ವ. ಸೊ ಹಾಗಾಗಿ ನಾನಂತೂ ಯಾವಾಗಲೂ ಬಿಂದಾಸಾಗಿರ್ತೀನಿ. ಏನು ಮಾಡೋಕ್ಕಾಗಲ್ಲ, ಲೈಫ್ನಲ್ಲಿ ಒಂದು ಸಲ ಬರುತ್ತೆ ಹೋಗುತ್ತೆ. ಬಟ್ ಆದ್ರೂ ಎಲ್ಲನೂ ಫೇಸ್ ಮಾಡಿಕೊಂಡು ಬಿಂದಾಸಾಗಿ ಇರಬೇಕಲ್ವ. ಸೊ ನಾನಿವತ್ತು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಯಾವಾಗಲೂ ವರ್ಷ ಕಾರ್ತಿಕ ಹುಣ್ಣಿಮೆ ದಿನ ನಾನು ಹೋಗ್ತೀನಿ. ಸೊ ಹಂಗಾಗಿ ನನ್ನದು ಒಂದು ಟೈಮ್ ಇದೆ, ವರ್ಷಕ್ಕೊಂದು ಸಲ ನಾನು ಇದೇ ಟೈಮು ಇದೇ ಸ್ಪಾಟ್ಗೆ ಇದಕ್ಕೆ ಹೋಗೋದು. ನಾನು ಯಾವಾಗಲೂ ವರ್ಷ ಹುಣ್ಣಿಮೆ ದಿನ, ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ನಾನು ನಂಜನಗೂಡಿಗೆ ಹೋಗಿ ದೀಪ ಹಚ್ತೀನಿ. ನನಗೆ ಮಂಜುನಾಥ ಶ್ರೀಕಂಠೇಶ್ವರ ದೇವರು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಅಲ್ಲೇ ಹೋಗಿ ದೀಪ ಹಚ್ಚೋದು. ಈ ಸಲ ಹುಣ್ಣಿಮೆ ವೀಕ್ ಡೇಸಲ್ಲಿ ಬಂದಿತ್ತು. ಸೊ ನನ್ನ ಹಸ್ಬೆಂಡು ಕೂಡ ವರ್ಕಿಗೆ ಹೋಗಲೇಬೇಕಲ್ವ, ರಜೆ ಹಾಕೋಕ್ಕಾಗಲ್ಲ. ಹಂಗಾಗಿ ಸರಿ ಅಂದ್ಬಿಟ್ಟು ರಾತ್ರಿಯೇ ಎದ್ದು ಹೋಗೋಣ ಅಂತ. ಯೂಶ್ವಲಿ ರಾತ್ರಿಯೇ ಎದ್ದು ಹೋಗೋದು ನಾವು. 2 ಗಂಟೆ ರಾತ್ರಿನಲ್ಲಿ ಎದ್ದು ರೆಡಿಯಾಗಿ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು 1:30 ಹಂಗೆ ಎದ್ದೆ. ಸ್ನಾನ ಗಿನ ಎಲ್ಲ ಮುಗಿಸಿ ಮನೆಯಲ್ಲೆಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಜಸ್ಟ್ ದೇವ್ರಿಗೆ ಹಂಗೆ ಕೈ ಮುಕ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ನಾನು ಹೊರಡೋಣ ಅಂತ ರೆಡಿ ಆಗಿದೆ. ಹೊರಡೋಕ್ಕೆ ಮುಂಚೆ ನಾವು ದೇವ್ರಿಗೆ ಹಾಕಿರೋ ಹೂವನ್ನೆಲ್ಲ ಅಲ್ಲೇ ಇಲ್ಲಿ ಬಿಸಾಕಲ್ಲ. ಸೊ ನಾವು ಹರಿಯೋ ನದಿಗೆ ಬಿಡ್ತೀವಿ. ಇನ್ನು ವಾರ ನಮ್ಮ ಮನೆಯವ್ರು ಹೋಗ್ತಾರಲ್ವ, ಸೊ ಅವ್ರು ತೊಗೊಂಡು ಹೋಗ್ತಾರೆ. ಇವತ್ತು ಹೋಗ್ತಿದ್ವಲ್ಲ ಇತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡೆ. ಮತ್ತು ಸೋಮವಾರ ನಾನು ಬೆಲ್ಲದ ಆರತಿ ಮಾಡಿದ್ದೆ, ದೇವರಿಗೆ ಮನೇಲೇ ಮಾಡಿದ್ದೆ. ಅದನ್ನು ಕೂಡ ಹಸುಗೆ ತಿನ್ನಿಸ್ಬೇಕಲ್ವ ಅಂದ್ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೆ. ನೋಡೋಣ ಆ ಕಡೆ ಎಲ್ಲ ಸಿಗುತ್ತಲ್ವ ಬೇಗನೆ ಜಾಸ್ತಿಗಳು ಅಂದ್ಬಿಟ್ಟು ತೊಗೊಂಡು ಹೋದೆ. ನಾವು ಎಲ್ಲ ರೆಡಿಯಾಗಿ ಬರ್ತೀವಿ. ಕೆಳಗಡೆ ಮನೆಯಿಂದ ಕೆಳಗಡೆ ಇಳಿತೀನಿ. ರೋಡಲ್ಲಿ ಯಾರೂ ಇಲ್ಲ. 2:45 ಹತ್ತತ್ರ ಆಗಿತ್ತು, ಯಾರೂ ಇರಲಿಲ್ಲ ರೋಡ್ನೆಲ್ಲ ನೋಡ್ಕೊಂಡು ಎಷ್ಟು ಕಾಮಾಗಿದೆ ನೋಡು ರೋಡು ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡಿಕೊಂಡು ಹಾಡು ನಾಮಗಳನ್ನೆಲ್ಲ ಕೇಳಿಕೊಂಡು ಅಂತೂ ಇಂತೂ ನಾವು 5 o'clock ಅಷ್ಟೊತ್ತಿಗೆ ನಂಜನಗೂಡನ್ನ ರೀಚ್ ಆಗಿ. ಇಲ್ಲ ತಗೋ, ಮ್ಯಾಚ್ ಬಾಕ್ಸ್ ಸಿಗ್ಬೋದು. ಬ್ಯಾಗ್ ತೊಗೊಂಡಿದ್ದೀನಿ. ಮ್ಯಾಚ್ ಬಾಕ್ಸ್ ತೋರ್ಸಾಕು. ಅಲ್ಲೇ ಬಿಡ್ತೀನಿ ಬಾ, ಮಾಡ್ಕೋಬೇಕಾಗಲ್ಲ. ಅಲ್ಲಿ ಅದು ದೀಪ ಹಚ್ಚೋದೆಲ್ಲರಿಗೂ ವಿಡಿಯೋ ಮಾಡು ಆಯಿತಾ. ಮನೆಯಿಂದ ಎಲ್ಲ ಐಟಮ್ನು ತೊಗೊಂಡು ಹೋಗಿದ್ದೆ ನಾನು, ಆದರೆ ಮ್ಯಾಚ್ ಬಾಕ್ಸ್ ಒಂದು ತೊಗೊಂಡು ಬರೋದು ಮರ್ತೋಗಿದ್ದೆ. ಸೊ ಅಲ್ಲೇ ಮ್ಯಾಚ್ ಬಾಕ್ಸ್ನ ತೊಗೊಂಡು ಅಲ್ಲೇ ಒಂದು ಸೈಡಲ್ಲಿ ಕೂತ್ಕೊಂಡು ದೀಪಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ವ. 365 ದೀಪ ಹಚ್ಚಬೇಕು ಅಂತ. ಇದನ್ನು ಯಾಕೆ ಹಚ್ಚಬೇಕು ಅಂತಂದರೆ, ಒಂದಿನ ಮಿಸ್ ಮಾಡಿರ್ತೀವಿ ನಾವು. ಸ್ನಾನ ಮಾಡಿದ್ದಾಗಲಿ, ಏನೋ ಒಂದು ಪೇಡ್ಸ್ ಪ್ರಾಬ್ಲಮ್ ಇದ್ದಾಗ, ಅಥವಾ ಏನೋ ಸೂತ್ಕಾದು ಇದು ಇದ್ದಾಗೆಲ್ಲ ದೀಪ ಮಿಸ್ ಮಾಡಿರ್ತೀವಲ್ವ. ಸೊ ಅದಕ್ಕೆ ವರ್ಷಕ್ಕೆ ಸಲನಾದರೂ ಈ 365 ದೀಪ ಹಚ್ಚಿದ್ರೆ ವರ್ಷ ಫುಲ್ಲು ದೀಪ ಹಚ್ದಂಗೆ ಲೆಕ್ಕ ಅದು. ಮತ್ತು ಈ ಕಾರ್ತಿಕ ಹುಣ್ಣಿಮೆ ದಿನ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ. ಸೊ ಹಾಗಾಗಿ ನಾನು ವರ್ಷನೂ ಕೂಡ ಇದೇ ಪದ್ಧತಿನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮದುವೆ ಹತ್ತವಿಂದನೂ ಕೂಡ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಇದು ಟ್ರೆಂಡ್ ಆಗಿರ್ಬೋದು, ಅಥವಾ ಶೋ ಆಫ್ ಮಾಡೋಕ್ಕೆ ತೋರಿಸ್ತಿರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡೋದನ್ನ ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ವ, ನಾನು ನನ್ನ ವ್ಯೂವರ್ಸ್ಗೆ ತೋರಿಸೋಣ ಅಂದ್ಬಿಟ್ಟು ನಾನು ಇದನ್ನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಯಾರು ದಯವಿಟ್ಟು ನೋಡಪ್ಪ ಶೋ ಆಫ್ ಮಾಡ್ತಿದ್ದಾಳೆ, ಹೆಂಗೆ ತೋರಿಸ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿಕೊಂಡೆ, ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಲ್ಲೇ ರೆಡಿ ಸಿಕ್ತಿತ್ತು, ಬಟ್ ಆದರೂ ನಮ್ಮ ಮನೆಯಿಂದ ನಾವೇ ತೊಗೊಂಡೋಗಿ ಮಾಡಬೇಕಲ್ವ ಅಂತ ಅಂದ್ಕೊಂಡು ನಾನೆಲ್ಲ ಪರ್ಚೇಸ್ ಮಾಡ್ಕೊಂಡು ಇಲ್ಲಿಂದನೇ ರಾತ್ರಿಯೇ ಸಂಕಲ್ಪ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ಅದನ್ನು ತೊಗೊಂಡೋಗಿ ಪೂಜೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಸಿಗುತ್ತೆ. ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂದ್ಬಿಟ್ಟು ಪೂಜೆ ಮಾಡಿದೆ. ಒಳಗೆ ಒಂದು ಬೇಜಾರಂದರೆ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಒಳಗಡೆ ತೊಗೊಂಡೋಗಿ ಪೂಜೆ ಮಾಡೋಂಗಿಲ್ಲ, ಈಚೆನೇ ಪೂಜೆ ಮಾಡಬೇಕು. ಸೊ ನಾನು ಈಚೆನೇ ದೇವ್ರನ್ನೆಲ್ಲ ನೆನೆಸ್ಕೊಂಡು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 5:30 ಆಗೋಯಿತು. 5:30 ಆಗಿದ ತಕ್ಷಣ ಆಗ ದೇವ್ರಿಗೆ ದರ್ಶನಕ್ಕೆ ಅಂತ ಜಾಗ ಬರ್ತಾಯಿದ್ದು. ನಾವು ಸ್ವಲ್ಪ ಮಿಡಲಲ್ಲಿ ಹೋಗೋಣ ಅಂತ ಅಂದ್ಕೊಂಡು ದುಡ್ಡು ಕೊಟ್ಟೆ ಹೋಗೋಣ, ಯಾಕಂದರೆ ತುಂಬ ಕ್ಯೂ ಇತ್ತು, ಧರ್ಮ ದರ್ಶನದ ಕ್ಯೂ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅಂದರೆ ಯಾಕಂದರೆ ವಾಪಸ್ ರಿಟರ್ನ್ ಆಗಬೇಕು ಅಂದ್ಬಿಟ್ಟು ಈ ಕಡೆಯಿಂದ ದುಡ್ಡು ಕೊಟ್ಟು ಹೋಗಿದ ತಕ್ಷಣ ಬೇಗ ದರ್ಶನ ಆಯಿತು. ಚೆನ್ನಾಗೆಲ್ಲ ದರ್ಶನ ಮುಗಿಸ್ಕೊಂಡು ಶ್ರೀಕಂಠೇಶ್ವರ ಅಭಿಷೇಕ ಮಾಡ್ತಾಯಿದ್ರು. ಹಾಲಿನ ಅಭಿಷೇಕ ನೋಡಿದೆ, ನನಗಂತೂ ತುಂಬ ಖುಷಿ ಆಯಿತು. ಏನೋ ಒಂಥರ ಮನಸ್ಸು ಮೈ ಜುಮ್ ಅನಿಸುತ್ತೆ ಅಂತಾರಲ್ಲ, ಆ ಥರ ಅನ್ನಿಸ್ತಾಯಿತ್ತು. ಚೆನ್ನಾಗಿತ್ತು ಮಾತ್ರ ನೋಡಿದೆ. ಬಟ್ ಅಲಂಕಾರ ಆಗಿರಲಿಲ್ಲ, ಆವಾಗ ಅಭಿಷೇಕ ಮಾಡ್ತಿದ್ದಲ್ವ ಸ್ಟಾರ್ಟಿಂಗ್ ದೇವಸ್ಥಾನ ಓಪನ್ ಮಾಡಿದ ತಕ್ಷಣ. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಈಚೆ ಬರೋ ಅಷ್ಟೊತ್ತಿಗೆ 6:30 ಹತ್ತತ್ರ ಆಗೇ ಹೋಗುತ್ತೆ. ನಮ್ಮೂರವರು ಎಲ್ಲ ಕೂಡ ಹುಣ್ಣಿಮೆ ಜಾತ್ರೆ ಮಾಡಬೇಕು ಅಂತ ಬರ್ತಿರ್ತಾರೆ. ಅವರು ಈ ಥರ ದೀಪ ಹಚ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಂಜನಗೂಡಿಗೆ ಬಂದಂತೂ ಹುಣ್ಣಿಮೆ ಜಾತ್ರೆ ಅಂತೂ ಮಾಡೇ ಮಾಡ್ತಾರೆ. ಹಂಗಾಗಿ ನಮ್ಮೂರವರು ಒಂದು 3-4 ಜನ ಸಿಕ್ಕಿದ್ರು, ಹಂಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಮ್ಮ ಮನೆಯವರು ಕೂಡ ಸ್ವಲ್ಪ ಧ್ಯಾನ ಎಲ್ಲ ಮಾಡಿಕೊಂಡು ಧ್ಯಾನ ಮಾಡಿದ್ರು. ಧ್ಯಾನೆಲ್ಲ ಅವರು ಮುಗಿಸ್ಕೊಂಡು ಬಂದರು. ತುಂಬ ರಶ್ ಇತ್ತು. ಬಟ್ ಈ ಸೀರೆ ಉಟ್ಕೊಂಡೋಗಿದ್ದಾಗ ಏನು ಪ್ರಾಬ್ಲಮ್ ಅಂದರೆ, ಈ ದೀಪದಲ್ಲಿ ಎಲ್ಲಾದರೂ ಹಚ್ಚಿಬಿಡುತ್ತೇನೋ ಸರ್ಗು ಅನ್ನೋದೊಂದು ಭಯ ಇತ್ತು. ಹಾಗೆ ಆ ಭಯದಲ್ಲೇ ಎಲ್ಲೋ ಒಂದು ಕಡೆ ಜಾಗ ಮಾಡಿ ನಂದು ದೀಪನ
ಅಲ್ಲಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಸವಣ್ಣನ ಬಂದೆ. ಅಲ್ಲೇ ಒಂದು ದುಡ್ಡಿದಂತ ಒಂದು ಗಣೇಶ ದೇವಸ್ಥಾನಕ್ಕೂ ಒಂದು ನಮಸ್ಕಾರ ಹಾಕ್ಬಿಟ್ಟು ಮುಂದೆ ಬಂದು ನೋಡಿದ್ದು ದರ್ಶನದ್ದು. ನಾನು ಲಾಸ್ಟ್ ಇದರಲ್ಲಿ ಹಾಕ್ತಾಯಿದ್ದೀನಿ, ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ ಸಿಕ್ಕಿರಲಿಲ್ಲ, ಸಿಕ್ಕಿತ್ತು ಅಂತ ಅದನ್ನು ಹಾಕ್ತಾಯಿದ್ದೀನಿ. 6:30ನಾ 6:45 ದರ್ಶನ ಎಲ್ಲ ಮುಗೀತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಹೋದಾಗ ದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು, ಹಾಲಿನ ಅಭಿಷೇಕ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ನೋಡಿ. ಅವತ್ತು ಹಾಲು ಅಭಿಷೇಕ ನೋಡಿರಲಿಲ್ಲ. ಈಗ ರಿಟರ್ನ್ ಬೆಂಗಳೂರಿಗೆ ಹಾಕ್ತಾಯಿದ್ವಿ, ಯಾಕಂದರೆ ಅವ್ರು ಡ್ಯೂಟಿಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಹೋಗ್ಬೇಕಂತ ಬೇಗ ಬೇಗ ಮುಗಿಸ್ಕೊಂಡು ಹೊರಟಿದ್ದೀವಿ. ತುಂಬ ರಶ್ ಇತ್ತು. ಮೊನ್ನೆ ಸೋಮವಾರ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ಸೋಮವಾರ ರಶ್ ಇರಲಿಲ್ಲ, ಇವತ್ತು ರಶ್ ಇದೆ ಅಂತ. ಸೊ ಯಾವಾಗಲೂ ಹಂಗೆ ನಂಜನಗೂಡಲ್ಲಿ ಹುಣ್ಮೆನಲ್ಲೇ ಜಾಸ್ತಿ ಜನ ಇರ್ತಾರೆ. ಹುಣ್ಮೆ ಜಾತ್ರೆ ಮಾಡೋರು ಇವೆಲ್ಲ ನಮ್ಮೂರವರು ಸ್ವಲ್ಪ ಜನ ಬಂದಿದ್ದರು, ಅವ್ರನ್ನ ಮೀಟ್ ಮಾಡಿಕೊಂಡು ಹೋದೋ. ಇನ್ನೊಂದು ಸ್ವಲ್ಪ ಜನ ಅಲ್ಲೂ ಇಲ್ಲಿ ಕಲಾಪಿಲಿ ಆಗಿದ್ದರು, ಬೇರೆ ಕಡೆ ಎಲ್ಲ ಹೋಗಿದ್ರು. ಇನ್ನೊಂದು ದೇವಸ್ಥಾನ ಪರಶುರಾಮ ದೇವಸ್ಥಾನ ಅಂತ ಐತಲ್ಲ, ಅಲ್ಲಿ ಇದೇನು ಉಪ್ಪುದ್ದು ನೀರಲ್ಲಿ ಬಿಡ್ತಾರಲ್ಲ, ಹರಿಯೋ ನೀರಲ್ಲಿ, ಅದನ್ನು ಮಾಡೋಕ್ಕೆ ನಾನು ಲಾಸ್ಟ್ ಟೈಮೇ ಮಾಡಿದ್ದೀನಿ. ನನ್ನ ವ್ಲಾಗಲ್ಲಿದೆ, ನೋಡಿ ಚೆಕ್ ಮಾಡಿ. ನಾನೇನು ಇವಾಗ ಹೋಗಂಗಿಲ್ಲ, ಯಾಕಂದರೆ ನಮ್ಗೆ ಸ್ವಲ್ಪ ಲೇಟಾಗಿದೆ. ದರ್ಶನ ಮಾಡಿ ದೀಪ ಹಚ್ಬೇಕಿತ್ತು, ಕಾರ್ತಿಕ ಮಾಸ ಹುಣ್ಣಿಮೆ ದೀಪ ಹಚ್ಬೇಕಿತ್ತು ಅಂದ್ಬಿಟ್ಟು ಬಂದಿದ್ದು ನಾನು. ಈಗ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ವಾಪಸ್ ಬೆಂಗಳೂರಿಗೆ ಹೋಗೋಣ ಬೇಗ ಬೇಗ. ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗಲ್ಲಿ ಕಾರ್ ತೊಗೊಂಡು ಹೊರಡೋದೇ ಕೆಲಸ. ಮನೆಯವರು ಡ್ರೆಸ್ ಚೇಂಜ್ ಮಾಡಿಕೊಂಡ್ರು, ಶರ್ಟ್ ಹಾಕ್ಕೊಂಡ್ರು, ಹೋಗ್ತಾ ಇದ್ದೀವಿ. ನೋಡೋಣ, ಹೋಗ್ತಾ ಒಂದವೇ ಏನಾದರೂ ಟಿಫನ್ ಮಾಡ್ಕೊಂಡು ಹೋಗಬೇಕು. ಬೇಗ ಹೊರಟಿರೋದ್ರಿಂದ ಸ್ವಲ್ಪ ಬೇಗ ಲೇಟ್ ಆಗೋಯ್ತು. ನಾವು ಮನೆ ಬಿಟ್ಟಾಗ 3 ಆಗಿಬಿಟ್ಟಿತ್ತಲ್ವ, ಅದಕ್ಕೆ ನನ್ನ ಹಸ್ಬೆಂಡು ಫಾಸ್ಟಾಗೆ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋದ್ರು. ಅದು ಸ್ಪೀಡ್ಗೆ ಇದು ಬಿತ್ತಂತೆ, ಫೈನ್ ಆಗ್ತಿತ್ತು ಅಂತೆ. ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ದೀಪ ಹಚ್ಚಿದ್ದು ಬೆಲ್ಲ ಹಸುಗೆ ಕೊಡಬೇಕು ಅಂತ. ಸರಿ, ನಮ್ಮ ಮನೆಯವ್ರಿಗೆ ಹೇಳಿದೆ, ನೀವೇ ಕೊಟ್ಬಿಡಿ, ಆಗಲ್ಲ ನನಗೆ ಕೊಡೋಕ್ಕೆ, ನೀವೇ ಕೊಡಿ, ನಂಗೆ ಹಸು ನೋಡ್ರೆ ಭಯ ಆಗ್ತಿತ್ತು, ಗುದ್ಗಿದ್ಬಿಡುತ್ತೆ ಅಂತ ಅಂದ್ಕೊಂಡು ನಾನು ಹೇಳಿದೆ. ಸರಿ, ನಮ್ಮ ಮನೆಯವರೇ ಕೊಟ್ಟರು. ಅದ್ರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ತಂದಿದ್ದು, ಬಾಳೆಹಣ್ಣು ಕೊಡೋಣ ಅಂತ ಹಸುಗೆ ಕೊಡ್ತಾಯಿದ್ದು. ಆದರೂ ಕೂಡ ಎಲ್ಲನೂ ದಿನ ಕೂಡ ಮಾಡಬೇಕು ಅಂತ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ಹಸುಗೆ ಬಾಳೆಹಣ್ಣು ಕೊಡಬೇಕು, ಏನಾದರೂ ತಿನ್ನಿಸ್ಬೇಕು ದಿನ ಗೋವುಗಳಿಗೆ ಅಂತ. ಸರಿ ಆಯಿತು, ಇದಿತ್ತಲ್ಲ ತಿನ್ನಿಸಿ ಅಂತ ಹೇಳಿದೆ. ದೀಪ ಹಚ್ಚಿರೋದನ್ನ ನಾವು ದೇವಸ್ಥಾನದಲ್ಲಿ ಹಚ್ಚಿದ್ರೆ ಅದು ಅವ್ರಿಗೆ ಸೇರಿದ್ದು, ಏನು ಬೇಕಾದರೂ ಮಾಡ್ಬೋದು. ಬಟ್ ನಾವು ಮನೇಲೆ ಇದೆಲ್ಲ ಮುಗಿಸಿ 9:30 ಅಷ್ಟೊತ್ತಿಗೆಲ್ಲ ಮನೆಗೆ ರೀಚ್ ಆದ್ದು. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.